ಸೊಕ್ಕರೆ ಮೊದಲು ಮಾಡಿ ಜಿಪ್ಲೈನ್ ಫಸ್ಟ್ ಟೈಮ್ ಮಾಡತ್ತಿ ನೀನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗೈಸ್ ನೀನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತಾರೆ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಆಗೋದು ಬೇಡ ಆರಾಮ ಹೋಗ್ಬೇಡ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಗ್ಯಾಪ್ ರೋಡಿಗೆ ಪದ್ಧತಿ ಊಟ ಮಾಡಿದ್ವಿ. ಒಂದು ಪ್ಲೇಸಿಗೆ ಬಂದಿದ್ವಿ ರಾಗ ಲಾಂಗ್ ವೀಕೆಂಡ್ ಅಂತಂದ್ರೆ ಗ್ಯಾಪ್ ರೋಡ್ದಾಗ ಸದಾ ಜಾಗ ಇಲ್ಲ. ಗ್ಯಾಪ್ ರೋಡ್ದಾಗ ಗ್ಯಾಪ್ ಇರ್ಲಾರ್ದಂಗೆ ಮಾಡ್ಯಾರ ಅಡ್ಚಿ ಮಕ್ಕಳಲ್ಲಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈಗ ಇದೇನಾಗ ಕೊಲಕುಮಲೆ ಪೀಕಿಗೆ ಮತ್ತೆ ಜಾಗರ್ಪೇಟೆಗೆ ಹೋಗಿ ಬಂದೀವಿ. ಈಗ ಸೀಸನ್ ಅವ ಜಿಪ್ಲೈನ್ ಕಡೆ ಹೊಂಟೇವಿ. ಡಿವೋ ಜಿಪ್ಲೈನ್ ಇಲ್ಲಿಂದ ಇದೆ ಅಡ್ವೆಂಚರ್ ಇದನ್ನ ಕೇರಳಾಗ ಜಿಪ್ಲೈನಿಗೆ ಹೊಂಟೇವಿ. ಇಲ್ಲಿ ರೂಟ್ ತೋರಿಸ್ತೀನಿ ಹೋಗ್ಬೇಕಾದ್ರೆ ಬೆಳಗ್ಗೆ ಅಷ್ಟೇನು ಕಂಡಿಲ್ಲ. ಈಗ ನೋಡ್ಬೇಕು ನೀವು ತಗೊಳ್ಳಿ ಹೆಂಗಿತ್ತು ರೈಡ್ ಬೆಳಿಗ್ಗೆ. ಈಗ ನೋಡ್ರಿ ನಾವು ವಾಪಸ್ ಕೊಳಕುಮಲೆ ಪೀಕ್ ಅಂತ ಹೋಗ್ಬೇಕಾದ್ರೆ ವ್ಯೂ ಹೆಂಗೈತೆ ನೋಡ್ರಿ ಮಸ್ತ್ ಐತಿ. ಖತರ್ನಾಕ್ ವ್ಯೂ ಐತಿ ಇಲ್ಲಿ. ನಾ ಮಾತ್ರ ಮುನ್ನಾರ್ದಾಗ ಕೊಳಕುಮಲೆ ಪೀಕಿಗೆ ಹೋಗೋದು ಫುಲ್ ಮಜಾ ಆಯ್ತು. ಬೆಳಗ್ಗೆ ಹೋಗ್ಬೇಕಾದ್ರೆ ನಮ್ಗೆ ಏನು ಕಂಡೇನೇ ಇಲ್ಲ ಇಲ್ಲಿ. ಈಗ ನೋಡ್ರಿ ಇಲ್ಲಿ ಫುಲ್ ಎಲ್ಲ ವ್ಯೂ ಐತಿ. ಅದ್ರಾಗ 200 ಗಾಡಿ ಬೋಕಾಗ್ಯಾವ ಅಂದ್ರೆ ತುಸ ಏನ ಕಂಟಿನ್ಯೂ ನೋಡ್ರಿ ಎಷ್ಟೊಕ್ಕ ಗಾಡಿ ಅದಾವ. 1 hour later. ಇದು ಕೊಲಕುಮಲೆ ಪೀಕ್ ಅಂತ ವಾಪಸ್ ಬರ್ತಿರ್ತೇವಲ್ಲ, ವಾಪಸ್ ಮುನ್ನಾರ್ಗೆ ಹೋಗೋ ರೂಟ್ ಕಡೆನ ಇಲ್ಲೇ ಜಿಪ್ಲೈನ್ ಇದೆ. ಕೇರಳಾಸ್ ಲಾಂಗೆಸ್ಟ್ ಡ್ಯೂಯಲ್ ಜಿಪ್ಲೈನ್ ಇದೆ. ಇದು 400 ಮೀಟರ್ನೂ ಐತೆ. ಅದು ಇನ್ನೊಂದು 1.4 ಕಿಲೋಮೀಟರ್ ಐತಲ್ಲ, ಅದಕ್ಕೆ 3500 ಪರ್ ಹೆಡ್. ಈ ಕೇರಳಾಸ್ ಲಾಂಗೆಸ್ಟ್ ಜಿಪ್ಲೈನಿಗೆ 500 ರೂಪೀಸ್ ಪರ್ ಹೆಡ್ ಇದೆ. ನಾವು ಇಷ್ಟು ಮಾಡತ್ತೀವಿ. ಸೊಕ್ಕರೆ ಮೊದಲು ಮಾಡಿ ಜಿಪ್ಲೈನ್ ಫಸ್ಟ್ ಟೈಮ್ ಮಾಡತ್ತಿ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಗೈಸ್ ನೀನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಒಟ್ಟ ಇಲ್ಲ ನಾನು ಚೌಗಲೆ ಮಾಡಿದ್ದೀವಿ. ಎಲ್ಲಿ ಚಿಕ್ಕಮಂಗ್ಳೂರ್ದಾಗ ಮಾಡೀವಿ. ಮೊನ್ನೆ ಟೀಮ್ ಔಟಿಂಗ್ದಾಗೂ ಆಗೈತೆ ನಂದು. ಅಲ್ಲಿ ಆಲ್ರೆಡಿ ಆಗೈತಿ. ಇದನ್ನು ಟಿಕೆಟ್ ನಮ್ದು ಜಿಪ್ಲೈನ್ ಮಾಡತ್ತೀವಿ. ಒಳಗೆ ಹೋಗೋಣ ಹೆಂಗೆ ನೋಡೋಣ. ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಮಾಡಿದ ಟಿ ಎಸ್ಟೇಟ್ ಅದು ಇದ್ದಿದ್ದಿಲ್ಲ ಕರೆಕ್ಟ್. ಇಲ್ಲಿ ಫುಲ್ ಟಿ ಎಸ್ಟೇಟ್ ಐತಿ. ಅದ್ರೊಳ ನೋಡೋಣ ಹೆಂಗೆ ಬರ್ತೈತಿ. ಕಾಟನ್ ಶೆಟ್ರ ಈ ಕಡೆ ಚೌಗ್ಲರ ನೋಡ್ರಿ ಸ್ವಲ್ಪ. ಈ ಕಡೆ ನಮ್ಮ ಕ್ಯಾಮ್ರಾಗೂ ಸ್ವಲ್ಪ ಪೋಸ್ ಕೊಡ್ರಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತಾರೆ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಆಗೋದು ಬೇಡ ಆರಾಮ ಹೋಗ್ಬೇಡ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. By chance, if phone falls there, it will fall in instantly back, right? Or it will go down. ತಗೊಳ್ಳಿ ಕೈ ಗಟ್ಟಿ ಹಿಡ್ಕೊಂಡು ಹೋಗ. ಫಸ್ಟ್ ರ್ಯಾಂಕ್ ನಿಖಿಲ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇನ್ನೂ ಬಿಡ ತಗೊಳ್ಳಿ ಹೋಗಿ ಮುಟ್ತೇವಿ. Load 7, 8 load 6, 3, 2, 1, go.
1 hour later. ನಾವು ಇವತ್ತು ಕೊಲಕುಮಲೆ ಪೀಕಿಗೆ ಹೋಗಿ ಜಿಪ್ ಲೈನ್ ಮುಗಿಸ್ಕೊಂಡು ಬಂದೀವಿ. ಈಗ ನಾವು ಫಸ್ಟ್ ಡೇ ಇದ್ದಿಷ್ಟೇ ಅಲ್ಲಿತ್ತು. ಇಲ್ಲೆಲ್ಲ ಪಾರ್ಕಿಂಗ್ ನಮ್ಮ ಗಾಡಿ ಎಲ್ಲ ಈ ಸದ್ದ ವಾಪಸ್ಸೆಲ್ಲ ಕಟ್ಟಿದ್ದೀವಿ. ಈಗ ನಾವು ಇಲ್ಲಿಂದ ಮುನ್ನಾರ್ ಹೊಂಟೇವಿ. ಈಗ ಮುನ್ನಾರ್ ಹೋಗಬೇಕಾದ್ರೆ ನಾವು ಸೂರ್ಯನಹಳ್ಳಿಂದ ನಮಗೊಂದು 6 ಪ್ಲೇಸ್ ಕವರ್ ಆಕ್ಕವು. ಒಂದು ಡ್ಯಾಮ್, ಗ್ಯಾಪ್ ರೋಡ್ ಮತ್ತು ಒಳ್ಳೆ ರೋಡ್ ಆಫ್ ಹೆವನ್ ಇವೆಲ್ಲ ಕವರ್ ಆಕ್ಕವೆ. ಅದ್ರ ಸಂಬಂಧ ಮುಗಿಸ್ಕೊಂಡು ಮುನ್ನಾರ್ಗೆ ಮುನ್ನಾರ್ದಷ್ಟೇ ಆಲ್ರೆಡಿ ನಾವು ಬುಕ್ ಮಾಡೇವಿ. ಬಟ್ ನಾಳೆ ನಾಡ್ದೆ ಇನ್ನೂ ಬುಕ್ ಮಾಡಿಲ್ಲ, ಅವ್ನು ಹುಡುಕ್ಬೇಕು. ಅದು ಲಾಸ್ಟ್ 10 ಕಿಲೋಮೀಟ್ರ್ ಇದ್ದಾಗ ಹುಡುಕ್ತೇವಿ. ಆಲ್ಮೋಸ್ಟ್ ಎಲ್ಲ ಆಗೈತಿ. ಈಗ ಬರ್ರಿ ಹೋಗೋಣ ಹೋಗೋಣ್ರಿ ಸೌಕರ. ನಾವೀಗ ಸೂರ್ಯನಹಳ್ಳಿದ ಇರೋ ನಮ್ಮ ಹೋಮ್ ಸ್ಟೇನ ಚೆಕ್ಔಟ್ ಮಾಡಿ ಈಗ ನಾವು ಸೂರ್ಯನಹಳ್ಳಿ ಇಂತ್ರ ಗ್ಯಾಪ್ ರೋಡ್ ಇಂತ್ರ ಡೋರ್ ಆಫ್ ಹೆವನ್ ಇಂತ್ರ ನಾವು ಮುನ್ನಾರ್ದಾಗ ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಆ ಹೋಮ್ ಸ್ಟೇ ಹೊಂಟೇನೀಗ ಹೋಗ್ಬರ್ರಿ. ಹೋಗಬೇಕಾದ್ರೆ ಇಲ್ಲಿ ರೋಡ್ ನೋಡ್ಬಂದಿವಿ. ಗಾಬರ್ ಐತೆ ರೋಡ್. ಅದ್ರಾಗ ಗಾಡಿ ಕರ್ವಿಂಗ್ಸ್ ಅದು ಬಂದಾಗ ಏನು ಮಾಡಿ ಹೊಡಿದ್ರಾಗಿರೋ ಮಜಾ ಅಪ್ಪ ನೆಕ್ಸ್ಟ್ ಲೆವೆಲ್ ಐತಿ. ಅದ್ರಾಗ ನೀವು ಇಲ್ಲಿ ಮುನ್ನಾರ್ದಾಗ ಮೇನ್ಲಿ ಏನಂತಂದ್ರೆ ನೀವು ಡೆಸ್ಟಿನೇಷನ್ಗೆ ಹೊಂಟಿರ್ತಿರಲ್ಲ ಯಾವ್ದಾರ ಪ್ಲೇಸ್ ಕವರ್ ಮಾಡಕ್ಕೆ. ಆ ಪ್ಲೇಸ್ ನಿಮ್ಗೆ ಲೈಕ್ ಆಕೈತಿ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗೋ ರೂಟ್ ಇರ್ತೈತಲ್ಲ ಖತರ್ನಾಕ್ ಐತಿ ಹೋಗೋ ರೂಟ್ ಮಾತ್ರ. ಅದ್ರಾಗ ನನಗೊಮ್ಮೆ ರಕ್ಷಿತ್ ಶೆಟ್ಟಿ ಅವ್ರು ಒಂದು ಮಾತು ಹೇಳಿದ್ರೆ, ನೀವು ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಚಲೋ ಇರ್ತದೆ ಅಂತ ಹೇಳಿದ್ರೆ. ರೀಲ್ ಅವಾಗ ವೈರಲ್ ಆಗಿತ್ತು, ಬಟ್ ನನಗೆ ಈಗ ಗೊತ್ತಾಗತೈತಿ ಹೇಳಿದ ಮಾತು ಬರೋಬ್ಬರ ಐತೆ ಅಂತಂದು ಹೇಳಿ. ಇದಕ್ಕೆ ಇಲ್ಲಿ ಹೋಗೋ ರೂಟಿಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಸಿನಿಮ್ಯಾಟಿಕ್ ರೀಲ್ ಟೈಪ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಹೊಂಟಿವಿ. ಅಲ್ಲೇ ಐತ್ಲ ಅದ ಪೆರ್ಯಾಕ್ ಏನೋ ವಾಟರ್ ಫಾಲ್ಸ್. ಅದ್ರ ನೀರೇ ಇಲ್ಲ ಅಲ್ಲಿ ನೋಡ್ ಬಂದೀವ. ನೀರ್ ಭಾಳ ಕಡಿಮೆ ಐತೆ ಅಲ್ಲಿ. ಹೋಗೋಣ ಮುಂದೆ ವ್ಯೂ ಎಲ್ಲ ನೋಡೋಣ. ಭಾಳ ಚಂದ ಐತಿ. ನೀರ ಇಲ್ಲ ಅಲ್ಲಿ ನೀರ ಇದ್ರೊಳಗೆ. ಅದ್ರಾಗ ನಮ್ಗೆ ಏನ್ ಟೆನ್ಷನ್ ಗೊತ್ತ, ನಾಳೆ ಪೂರ ನಾನು ಒಂದು ರೂಟ್ ಒಳಗೆ ವಾಟರ್ ಫಾಲ್ಸ್ ಅದಾವ. ವಾಟರ್ ಫಾಲ್ಸ್ ಕವರ್ ಮಾಡ್ಬೇಕು ನಾವು ನಾಳೆ. ಇದ್ರ ನೋಡಿದ್ರೆ ಯಾವ ವಾಟರ್ ಫಾಲ್ಸ್ದಾಗೂ ನೀರಿಲ್ಲ ಅಂತ ನನಗೆ ಅನ್ಸಕತೈತಿ. ಇನ್ನು ನಾಳೆ ಆ ರೂಟಿಗೆ ಹೊಡಿದೋ ಗಾಡಿ ಇಲ್ಲ ಬೇರೆ ಕಡೆ ಹೊಡಿದೋ ಯೋಚನೆ ಮಾಡ್ಬೇಕಾಗ್ತೀನಿ ರೂಮಿಗೆ ಹೋಗಿ. ಬರ್ರಿ ಹೋಗಿ ನೋಡೋಣ ಬಂದೇವಿ. ಅದಕ್ಕಾದ್ರೆ ವಿಂಟರ್ ಸೀಸನ್ ಬಂದೇವಿ. ಆಬ್ವಿಯಸ್ಲಿ ಅದರ ನೀರು ಇರಂಗಿಲ್ಲ ಜಾಸ್ತಿ, ಬಟ್ ಅದಾವ ನೋಡ್ರಿ ಇಷ್ಟೊಂದು. ಇಲ್ಲೇ ಗ್ಯಾಪ್ ರೋಡಿಗೆ ಬಂದಿದ್ವಿ. ಗ್ಯಾಪ್ ರೋಡಿಗೆ ಬಂದಾಗ ಇಷ್ಟು ಗಾಡಿ ಲೈನ್ ಒಳಗೆ ನಿಂತೊಂದು ಫೋಟೋ ತೆಗಿಯಾತಿದ್ವಿ. ಫೋಟೋ ಶೂಟ್ ಇಲ್ಲಿ ನಡೆಯತೈತಿ. ಎದುರು ಮಾಡತ್ತಿರ್ಬೇಕು ಫೋಟೋ ಶೂಟ್ ನೋಡ್ರಿ. ಇಲ್ಲಿ ಹುಲಿಗಳು ಸೌಕರ್ ನೆದುರು ಬೂತೈತಿ ಮತ್ತು ನಮ್ಮ ಗಾಡಿಗಳಿಗೆ ಬೀಳ್ತೈತೆ ಬೈ. ಬೂತೈತೆ ಯಾಕೆ ಬೂತೈತೆ. ಹೌದಿಲ್ಲ ಯಾಕೆ ಇಲ್ಲಿ ಡೋರ್ ಆಫ್ ಹೆವನ್ ಅನ್ನೋ ರೂಟ್ ಹಿಂಗೈತೆ ನೋಡ್ರಿ. ಹೋಗ್ಬೇಕಾರೆ ಸುತ್ತಲ ಕಾಫಿ ಎಸ್ಟೇಟ್ ಐತಿ. ಇಲ್ಲಿ ನಡ್ಬಾರ್ಗ ಒಂದು ರೋಡ್ ಐತಿ. ಹೊಂಟೇವಿ ಅಲ್ಲಿ ಕಾಣತೈತ್ಲ ಅದ ಡೋರ್ ಆಫ್ ಹೆವನ್. ಬರ್ರಿಗೆ ಹೋಗೋಣ. ಅಲ್ಲೇ ಸಿಂಗಲ್ ರೋಡ್ ಐತಿದೆ. ಬರ್ಬೇಕಾರೆ ಏನಾರ ದೊಡ್ಡ ಗಾಡಿ ಬಂತ ಸಿಕ್ಕೊಂಬಿಡೋದು ಹಂಗಾಗೈತಿ ಇಲ್ಲಿ ರೋಟ ನೋಡ್ರಿ. ಆಜು ಬಾಜುಲ ಕಾಫಿ ಎಸ್ಟೇಟ್ ಐತಿ. ನಡ್ಬರ್ಕ್ ಒಂದು ರೂಟ್ ಐತಿ. ಹಿಂಗೆ ಡೆಡ್ ಎಂಡಿಗೆ ಹೋದೆ ಅಂದ್ರೆ ನಿಮಗೆ ರೋಡ್ ಐತಿಲ್ಲ ಅನ್ನೋದು ಡೌಟ್ ಬರ್ತೈತಿ. ಆ ಪರಿ ಮಸ್ತ್ ಐತಿದೆ. ನೆಕ್ಸ್ಟ್ ಲೆವೆಲ್ ಐತಿಲ್ಲ. ನಮ್ಮ ಹುಡುಗರೆಲ್ಲ ಇಲ್ಲಿ ನಿಂತಾರೆ ನೋಡ್ಬೋದು. ಇಲ್ಲಿ ಹೆಂಗೈತಿ ಮಸ್ತ್ ಐತಿ ಡೋರ್ ಆಫ್ ಹೆವನ್ ನೋಡ್ರಿ. ಇಲ್ಲೆಲ್ಲ ಫುಲ್ಲು ಕಾಫಿ ಎಸ್ಟೇಟ್ ಇಂತ್ರನೂ ತುಂಬ ಐತಿ ಪೂರ. ನಾವು ಬೆಳಗ್ಗೆ ಅಂತ ಎಲ್ಲ ಕಡೆ ಅಡ್ಡಾಡೇವಿ. ಎಲ್ಲ ಕಡೆ ಎಲ್ಲ ಮುಕ್ಲರಿ ಜನ ಅದಾರ. ಇದೊಂದ ಪೀಸ್ ಜಾಗ ಐತೆ ನೋಡಿ. ಈ ಸಿಕ್ಕಿದ ಒನ್ ಆಫ್ ದಿ ಬೆಸ್ಟ್ ಅನಿಸ್ಬಿಡುತ್ತೆ ನನಗಿದೆ ಡೋರ್ ಆಫ್ ಹೆವನ್. ಇಲ್ಲಿ ಹಟ್ಟಿ ಹೊಡೆದ್ರೆ ಆರಾಮ್ ಟೈಮ್ ಪಾಸ್ ಆಕೈತೆ ನೋಡಿ. ಇಲ್ಲಿ ಭಾಳ ಪೀಸ್ ಜನನೇ ಇಲ್ಲ ಜಾಸ್ತಿ. ನಮ್ಮ ಹುಡುಗರು ನಾವು 10 ಜನ ಅದೇವಿ ಇಲ್ಲಿ. ಈಗ ನಾವು ಎಲ್ಲಿದೆ ಲಾಸ್ಟಲ್ಲಿ ಹೋಗಿದ್ದಿಲ್ಲ ನಾವು ಗ್ಯಾಪ್ ರೋಡಿಗೆ ಹೋಗಿ ಪದ್ದಶ್ಶೇರಿ ಊಟ ಮಾಡಿದ್ವಿ. ಪದ್ದಶ್ಶೇರಿ ಊಟ ಮಾಡಿ ಇಲ್ಲೇ ಡೋರ್ ಆಫ್ ಹೆವನ್ ಅಂತಂದು ಹೇಳಿ ನಾನು ಒಂದು ಪ್ಲೇಸಿಗೆ ಬಂದಿದ್ವಿ. ತೋರಿಸ್ತೇನೆ ನೋಡ್ರಿ ಹೆಂಗೈತಿ. ಎಲ್ಲಿ ಡೋರ್ ಎಲ್ಲಿ ಹೆವನ್ ಪೀಸ್ ಐತಿ.
ಏನು ಗದ್ಲ ಪದ್ಲ ಏನಿಲ್ಲ ಅದ್ರಾಗ ಲಾಂಗ್ ಹೋಗ್ಯಾನ ಅಂತಂದು ಗ್ಯಾಪ್ ರೋಡ್ದಾಗ ಸದಾ ಜಾಗ ಇಲ್ಲ. ಗ್ಯಾಪ್ ರೋಡ್ದಾಗ ಗ್ಯಾಪ್ ಇರ್ಲಾರ್ದಂಗೆ ಮಾಡ್ಯಾರ ಅಡ್ಚಿ ಮಕ್ಕಳಲ್ಲಿ. ಅದಕ್ಕೆ ಒಂದು ದಂಡಿ ನಾವು ಹಿಡ್ಕೊಂಡು ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲ ಮುಗಿಸಿದೀವಿ. ಅದಕ್ಕೆ ಬಂದೇವಿ. ಇದಾದ್ಮ್ಯಾಗ ಗಾಡಿಯಾಗ ಪೆಟ್ರೋಲ್ ಇಲ್ಲ. ಫಸ್ಟ್ ಹೋಗಿ 300 ರೂಪಾಯಿ ಪೆಟ್ರೋಲ್ ಹಾಕಿಸ್ಬೇಕು ಗಾಡಿಗೆ ಪೆಟ್ರೋಲ್ ಹಾಕಿಸಿ ಇವಾಗ ಸಂಜೆಗೆ ನೋಡ್ತೇವೆ ಕಲಾರಿ ಅಂತಂದು ಕೇರಳಸ್ ಕಲ್ಚರ್ ಇರ್ತದೆ, ಅದನ್ನ ನೋಡ್ಬೇಕಂತ ಪ್ಲ್ಯಾನ್ ಮಾಡೇವಿ. ಇವತ್ತೇನ್ರ ಸಂಜೆಗೆ ಜಲ್ದಿ ಹೋಗಿ ಏನಾರ ಇದನ್ನ ಆತಂದ್ರೆ ಎಲ್ಲರೂ ಹೋಗೋಣ ಅಂತಂದ್ರೆ ಇವತ್ತು ಹೋಗಿ ಕಲಾರಿ ಇದನ್ನ ನೋಡ್ಕೋಬೇಕು ನಾವು. ಅಲ್ಲೇ ಅವ್ರದ್ದು ಕಲ್ಚರ್ದು ಆ್ಯಕ್ಟಿವಿಟಿ ಯಾವ ಮಾರ್ಷಲ್ ಆರ್ಟ್ ಸಮಥಿಂಗ್ ಇದನ್ನೈತಿ, ಅದನ್ನೆಲ್ಲ ನೋಡ್ಬೇಕು ನಾವು. ಬಿಸಿಲು ಆಮೇಲೆ ಬಿಸಿಲಲ್ಲಿ ನೋಡಿಲ್ಲ ಅದಕ್ಕೆ ನೀವು ಹೋಸ್ಬಿಟ್ಟ ಜಾಸ್ತಿ ದೂರ ಹೋಗಿ ನೀನು ಇಲ್ಲೇನು ಬಿಟ್ಟಿದ್ದು ನಾವೇನು ಅಂತಿರ್ಕಲ್ಲ ಹೋಗುಮ. ತಗ್ಬೋ ಇನ್ನ ಇದು ರಾವಣ ವಜ್ಜಿ ಬಾಳ ಇಲ್ಲ ಒಂದು ನೋಡಿಪ್ಪ. ನಿಂಗೆ ಆಗೋಲ್ಲ ಇನ್ನೊಬ್ಬ ಕರ್ಕೋ. ಒನ್ ಟು ಜಗ್ ಕೈ ಹಿಡಿಯಾಕ್ರೆ ಸಿಗಲಿ ಮೊದಲು ಹಿಡಿದ ಬರಕ್ ಬಿಡ್ತಾನೆ. ಹಾಂ ಬಿಡ್ಬಿಡು ಹೋಗ್ಬಿಡು. ಅಲ್ಲೇ ತಿಳಿಸ್ಬೇಕ. ನಾವು ಡೋರ್ ಆಫ್ ಹೆವನಿಂದ ವಾಪಸ್ ಮುನ್ನಾರ್ ಕಡೆ ಹೋಗ್ಬೇಕಾರೆ ದಾರಿ ತಪ್ಪಿಟ್ಟಿದ್ದೀವಿ. ಬಾರ ರೂಟಿ ಬಂದೆ ಫುಲ್ ಕಾಡ್ದಾಗ ಒಂದು ಅರ್ಧ ತಾಸು ಗಾಡಿ ಹೊಡೆದ್ರು, ರೈಡ್ ಮಾಡಿದ್ರು, ರೂಟ ಸಿಕ್ಕಿದ್ದಿಲ್ಲ ನಮಗೆ. ನೋಡಿ ಬಂದಿವೆಲ್ಲ ಪೈನ್ ಫಾರೆಸ್ಟ್ ಕತೆ ಐತಿದ್ದು ಪೂರ ಇಟ್ಟೋರು ಇಲ್ಲೇ ಅದೇವಿ. ಅವನವ್ನು ಹೊರಗೆ ಬಿದ್ದರೆ ಸಾಕಾಗೈತೆ ನಮಗೆ. ಮುನ್ನಾರ್ಗೆ ಬಂದು ಮತ್ತು ಇಂಥ ರೂಟ ಹಿಡ್ದಂಗೆ ಆಗೈತೆ ನಮ್ದೆ. ಬಟ್ ಒಂದು ರೀತಿ ಪೀಸ್ ಐತಿ. ಬಂತಪ್ಪ ಅಂತೂ ಆಫ್ಟರ್ ರೈಡಿಂಗ್ ಕಂಟಿನ್ಯೂಸ್ಲಿ 45 minutes ಮುನ್ನಾರ್ ಬಂತು. ರೈಟ್ ಸೈಡ್ ಕಾಣತ್ತೆ ನಾವು ನಿಮಗೆ ಮುನ್ನಾರ್ ಊರು ಅಂತೂ ಹೈವೇಗೆ ಬಂದು ಹತ್ತಿದ್ದೀವಿ. ಬರ್ರಿ ಹೋಗೋಣ. ಇಲ್ಲೇ ಮುನ್ನಾರ್ ಇದು ಮುನ್ನಾರ್ ಸಿಟಿ ಫುಲ್. ಇಲ್ಲೇ ನಾವು ರೂಮದು ಬುಕ್ ಮಾಡೀವಿ. ಇಲ್ಲಿ ಹೋಗಿ ಈಗ ಸ್ಟೇ ಆಗೋಣ ಅಂತ. ಮತ್ತು ಇವತ್ತಿನ ಬ್ಲಾಗ್ದಾಗ ಇಷ್ಟ. ಮುನ್ನಾರಿಗೆ ಹೋಗಿ ರೀಚ್ ಆಗೋಮಟ ನಾಳೆ ಬ್ಲಾಗ್ದಾಗ ಎಲ್ಲ ಹಾಕ್ತೇನೆ ಅಂತ ಡೀಟೇಲ್ ಅಪ್ಡೇಟ್ಸ್. ನಮ್ಮ ರೂಮ್ ಹೆಂಗಿತ್ತು ಏನು ಮತ್ತು ಒಳ್ಳೆ ಕಾಸ್ಟ್ ಹೆಂಗೈತಿ ವ್ಯೂ ಹೆಂಗೈತಿ ಎಲ್ಲ ನಿಮಗೆ ತೋರಿಸ್ತೇನೆ ಅಂತ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಟ್ರ ಲಪಡ ಮಾಡ್ತಾನೆ.